ಎಲ್ಲ ಸುದ್ದಿಗಳನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ನೀಟ್ ವಿರುದ್ಧ ರಾಜ್ಯ ಸರ್ಕಾರ ಸಿಇಟಿಯ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. ನೀಟ್ಗೆ ಮೊದಲನೇ ರಾಜ್ಯದಲ್ಲಿ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಸೀಟ್ಗಳನ್ನು ಬಹಳ ಪಾರದರ್ಶಕವಾಗಿ ಹಂಚಿಕೆ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಈಗ ಅದೇ ಸ್ವರೂಪದಲ್ಲಿ ನಾವು ಮತ್ತೊಮ್ಮೆ ಹಂಚಿಕೆ ಮಾಡೋದಕ್ಕೂ ರೆಡಿ ಇದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಇಂಜಿನಿಯರಿಂಗ್ ಸೇರಿದಂತೆ ಇತರೆ ವೃತ್ತಿಪರ ಕೋರ್ಸ್ಗಳಿಗೆ ಮುಂಚಿತವಾಗಿಯೇ ನಾವು ಅಂದರೆ ನೀಟ್ನ ರಿಸಲ್ಟ್ಗೆ ಕಾಯದೇನೆ ನಾವು ಕೌನ್ಸಿಲಿಂಗನ್ನು ಮಾಡ್ತೀವಿ, CET ರಿಸಲ್ಟ್ ಬರ್ತಿದ್ದಾಗನೇ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಷದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಯುವ ಕಾಂಗ್ರೆಸ್ ಘಟಕ ಹಾಗೂ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು, ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ದರಲ್ಲಿ ಮಂತ್ರಿಗಳ ದಂಡೇ ಅಲ್ಲಿಗೆ ಬಂದಿತ್ತು, ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಕೂಡ ಬಂದಿದ್ದರು. ಇವರೆಲ್ಲರೂ ಕೂಡ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಪ್ರತಿಭಟನೆಯ ಮೂಲಕವಾಗಿ ಲೋಕಭವನ ಚಲೋ ಕಾರ್ಯಕ್ರಮ ನಡೆಸಲಾಯಿತು. ಇದೇ ಪ್ರತಿಭಟನಾ ಸಮಾವೇಶದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ CET ಫಲಿತಾಂಶದ ಮೇಲೆ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಸೀಟು ಹಂಚಿಕೆಗೆ ಕೌನ್ಸಿಲಿಂಗ್ ಶುರು ಮಾಡುವುದಾಗಿ ಹೇಳಿದ್ದಾರೆ. ಈಗಾಗಲೇ ನಾನು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಈಗಾಗಲೇ ಬೆಳಗ್ಗೆ ಸಭೆಯನ್ನ ಮಾಡಿ ಬಂದಿದ್ದೇವೆ. ಏನು 2023ರಿಂದ ವೈದ್ಯಕೀಯ ಶಿಕ್ಷಣ ಮತ್ತು ಇತರೆ ಎಲ್ಲ ಕೌನ್ಸಿಲಿಂಗ್ ಒಟ್ಟಿಗೆ ಮಾಡ್ತಾ ಇದ್ವಿ. ಈ ವರ್ಷ ನಾವು ತೀರ್ಮಾನ ಮಾಡಿದ್ದೇವೆ, ನಾವು ನೀಟ್ ಪರೀಕ್ಷೆಗೆ ನಾವು ಕಾಯುವಂಥದ್ದಿಲ್ಲ. ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಪ್ರತ್ಯೇಕವಾಗಿ ನಾವು ನಮ್ಮ ಇಂಜಿನಿಯರಿಂಗ್ ಮತ್ತು ಬೇರೆ ಕೋರ್ಸ್ಗಳಿಗೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಅಂತ. ಇನ್ನು ನೀಟ್ಗೂ ಮೊದಲೇ ಕೌನ್ಸಿಲಿಂಗ್ ಮಾಡೋದಕ್ಕೆ ಆಲ್ರೆಡಿ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ದೇಶದಲ್ಲಿ ಪ್ರತಿ ವರ್ಷ 1,27,000 ಮೆಡಿಕಲ್ ಸೀಟ್ಗಳು ಭರ್ತಿ ಆಗ್ತವೆ. ಈ 1,27,000 ಮೆಡಿಕಲ್ ಸೀಟ್ಗೆ ಈ ವರ್ಷ 23 ಲಕ್ಷ ಆಕಾಂಕ್ಷಿಗಳಿದ್ದಾರೆ. ಕರ್ನಾಟಕದಲ್ಲೇ 3,31,000 ಆಕಾಂಕ್ಷಿಗಳು ಈ ಬಾರಿ ನೀಟ್ ಬರೆದಿದ್ರು. ಆದರೆ ನೀಟ್ ಪತ್ರಿಕೆಯ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಬಳಿಕ ಜೂನ್ 21ಕ್ಕೆ ನೀಟ್ನ ಮರುಪರೀಕ್ಷೆ ನಿಗದಿಯಾಗಿದೆ. ಅದಾದಮೇಲೆ ಫಲಿತಾಂಶ ಬರಬೇಕು. ಅಲ್ಲಿವರೆಗೂ ಕೂಡ ಕಾಯ್ದೇನೆ CETಯಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ, ವಿಶೇಷವಾಗಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನಡೆಯುವಂಥದ್ದು CET ರಿಸಲ್ಟ್ ಮೇಲೆ ಸೀಟು ಹಂಚಿಕೆಯ ಕೌನ್ಸಿಲಿಂಗನ್ನು ನಾವು ಶುರು ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರದವರು ತೀರ್ಮಾನಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೌನ್ಸಿಲಿಂಗ್ಗೆ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಜೊತೆಗೆ ಶೀಘ್ರದಲ್ಲೇ CET ಫಲಿತಾಂಶ ಪ್ರಕಟಿಸುವುದಕ್ಕೆ ಸರ್ಕಾರದಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲು ಇಂಜಿನಿಯರಿಂಗ್ ಸೀಟ್ಗಳಿಗೆ ಕೌನ್ಸಿಲಿಂಗ್ ನಡೆಸೋದಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ವೃತ್ತಿ ಶಿಕ್ಷಣ ಕೋರ್ಸ್ಗಳ ಸೀಟು ಹಂಚಿಕೆ ವಿಳಂಬ ತಪ್ಪಿಸುವುದಕ್ಕೆ ಈ ತೀರ್ಮಾನ ಮಾಡಲಾಗಿದೆ. ಆಮೇಲೆ ನೀಟ್ ಫಲಿತಾಂಶದ ಆಧಾರದಲ್ಲಿ ವೈದ್ಯಕೀಯ ಕೌನ್ಸಿಲಿಂಗ್ ಪರಿಷತ್ತು ದೇಶದಲ್ಲಿ ಲಭ್ಯವಿರುವ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಒಟ್ಟು ಸೀಟ್ಗಳಲ್ಲಿ 15% ಸೀಟ್ಗಳನ್ನು ರಾಜ್ಯಕ್ಕೆ ಹಂಚಿಕೆ ಮಾಡುತ್ತೆ. ನೀಟ್ ಅರ್ಹತಾ ಪಟ್ಟಿಯ ಆಧಾರದಲ್ಲಿನೇ ರಾಜ್ಯ ಕೋಟಾದ 85% ವೈದ್ಯಕೀಯ ಸೀಟ್ಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುತ್ತೆ. ಇನ್ನು ಕೇಂದ್ರ ಸರ್ಕಾರ ನಡೆಸುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಕ್ಕೆ ಬೇಸತ್ತಂತಹ 4 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ಖಂಡಿಸಿ ಕಾಂಗ್ರೆಸ್ ಬೃಹತ್ ಹೋರಾಟವನ್ನು ನಡೆಸಿದೆ. ಪ್ರತಿಭಟನಾ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿ ನೀಟ್ ಅಕ್ರಮದ ಹೊಣೆಯನ್ನು ಮೋದಿ ಸರ್ಕಾರ ಹೊರಬೇಕು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿಬೇಕು ಅಂತ ಆಗ್ರಹಿಸಿದರು. CET ವ್ಯವಸ್ಥೆಯನ್ನು ಮರುಜಾರಿಗೆ ಅವಕಾಶ ಕೊಡಬೇಕು ಅಂತ ಕೂಡ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರೇ ಈ ಸಾವಿಗೆ ಕಾರಣ ಅಂತ ಮರ್ಡರ್ ಕೇಸ್ ಬುಕ್ ಮಾಡಬೇಕು ಅಂತ CM ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಅವರಿಗೆ ಆಡಳಿತ ನಡೆಸಕ್ ಬರಲ್ಲ, ಪರೀಕ್ಷೆ ಮಾಡಕ್ ಬರಲ್ಲ, ಪರೀಕ್ಷೆ ನಡೆಸಲಿಕ್ಕೆ ಬರಲ್ಲ. ಅದಕ್ಕೋಸ್ಕರನೇ 2016ರಿಂದ ಇಲ್ಲಿವರೆಗೆ 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. 5 ಬಾರಿ ಸೋರಿಕೆಯಾಗಿದೆ. ಇದು ಜವಾಬ್ದಾರಿ ಹೊರಲೇಬೇಕಲ್ಲ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ಬರೀ ಪರೀಕ್ಷೆ ಮುಂದೂಡಿದ್ರೆ ಸಾಲಲ್ಲ, ಅದಕ್ಕೆ ಇನ್ನೊಂದು ದಿನ ಮಾಡ್ತೀವಿ ಪರೀಕ್ಷೆ ಅಂದ್ರೆ ಸಾಲಲ್ಲ. ನೀವು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಮೋದಿಯವರು ಈ ದೇಶದ ಯುವಕರ ಪರೀಕ್ಷೆ ಬರೆದಿರ್ತಕ್ಕಂಥ ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ಷಮೆ ಕೇಳಬೇಕು. ಮತ್ತೆ ಅನೇಕ ಜನ ಪ್ರಾಣಹತ್ಯೆ ಮಾಡ್ಕೊಂಡ್ರು, ವಿದ್ಯಾರ್ಥಿಗಳು ಪ್ರಾಣಹತ್ಯೆ ಮಾಡ್ಕೊಂಡ್ರು.
ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಇವರ ಕುಟುಂಬದವರಿಗೆ ಪರಿಹಾರ ಕೊಡಬೇಕಾಗಿರ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ ಜವಾಬ್ದಾರಿ. ಆಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಮರ್ಡರ್ ಕೇಸ್ಗಳನ್ನ ಹಾಕಬೇಕು. ಇದೇ ಪ್ರತಿಭಟನಾ ಸಮಾವೇಶದಲ್ಲಿ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುಚಿವಾದ ಕೇಂದ್ರ ಸರ್ಕಾರಕ್ಕೆ 5 ಪ್ರಶ್ನೆಗಳನ್ನು ಹಾಕಿ ತೀವ್ರ ಆಕ್ರೋಶವನ್ನು ಹೊರಹಾಕಿದರು. Mr. Prime Minister, Mr. Education Minister, question number 1. How did the guest paper was with paper mafia who picked up select children from whom they had collected crores of rupees and put them and gave them the paper 24 hours before? How did it happen? Mr. Dharmendra Pradhan, please answer. How is it? What kind of guest paper is that? Where out of 180 questions, 140 come in the neat paper, and whoever gets that guest paper gets selected, and talented children are left behind. Mr. Dharmendra Pradhan, did you lie to our youth as also to the nation when you said that the paper got leaked while being transported? That CBI is now saying that the paper was leaked by NTA, National Testing Agency itself. ಇಷ್ಟೆಲ್ಲ ಆದಮೇಲೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಿಂದ ರಾಜ್ಯಪಾಲರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟರು. ಫ್ರೀಡಂ ಪಾರ್ಕ್ನಲ್ಲಿ ನಾಯಕರು ಭಾಷಣ ಮುಗಿಸಿ ಹೊರಡ್ತಾ ಇದ್ದಂತೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದರು. ಫ್ರೀಡಂ ಪಾರ್ಕ್ನಿಂದ ಲೋಕಭವನಕ್ಕೆ ಹೊರಟರು. ಆದರೆ ಕೆಜಿ ರಸ್ತೆಯಲ್ಲೇನೆ ಪೊಲೀಸರು ಎಲ್ಲರನ್ನ ಬ್ಯಾರಿಕೇಡ್ಗಳನ್ನು ಹಾಕಿ ತಡೆದರು. ನೂಕಾಟ ತಳ್ಳಾಟದ ಬಳಿಕ ಎಲ್ಲರನ್ನ ಬಸ್ಗೆ ಹತ್ತಿಸಿ ವಶಕ್ಕೆ ಪಡ್ಕೊಳ್ಳಲಾಯಿತು. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಜಸ್ಥಾನದಲ್ಲೂ ಕೂಡ ಇವತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟವನ್ನು ನಡೆಸಿದ್ದಾರೆ. ನೀಟ್ ಪ್ರಶ್ನೆಗಳು ಸೋರಿಕೆ ಆಗಿದ್ದನ್ನು ಖಂಡಿಸಿ ಕಪ್ಪು ಬಟ್ಟೆಗಳನ್ನು ಧರಿಸಿ ಬೀದಿಗಿಳಿದಿದ್ರು. ಗವರ್ನರ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋದರು. ಲಘು ಲಾಠಿ ಪ್ರಹಾರ ಕೂಡ ನಡೆಸಲಾಯಿತು. ಜಲಫಿರಂಗಿಗಳನ್ನು ಬಳಸಿ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸಕ್ಕೆ ಪೊಲೀಸರು ಮುಂದಾದರು. ಇದು ನೀಟ್ ವಿರುದ್ಧದ ಹೋರಾಟದ ವಿಚಾರ. ಆದರೆ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಧರ್ಮಸ್ಥಳದಲ್ಲಿ ಮತ್ತೆ ಬುರುಡೆ ಮೇಲಿನ ತನಿಖೆ ನಡೀತಾ ಇದೆ. 10 ಮಂದಿಯ ಹೆಸರು ತಳಕು ಹಾಕೊಂಡಿದ್ರೂ ಕೂಡ ಇಡೀ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಇದುವರೆಗೆ ಸಿಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಕ್ರೈಮ್ ವೆಬ್ ಸೀರೀಸ್ ತರ ದಿನಕ್ಕೊಂದು ಕಥೆಗಳು ಇದರ ಸುತ್ತಲೂ ಕೂಡ ಹುಡ್ಕೊಳ್ತಾನೆ ಇದ್ವು. ಬುರುಡೆ ಚಿನ್ನಯ್ಯನಿಂದ ಶುರುವಾದಂತಹ ಈ ಒಂದು ಬುರುಡೆಯ ರಹಸ್ಯ ಮತ್ತೊಂದು ಆಯಾಮವನ್ನು ಈಗಾಗಲೇ ಪಡ್ಕೊಂಡಿರುವಂಥದ್ದು ಗೊತ್ತೇ ಇದೆ. ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯದ ಚಾಪ್ಟರ್ 2 ಈಗ ಶುರುವಾಗಿದೆ. ಚಿನ್ನಯ್ಯ ಬೊಟ್ಟು ಮಾಡಿದ್ದಲ್ಲೆಲ್ಲ ಬಗೆದಿದ್ದ SIT ಇಂಚಿಂಚು ತನಿಖೆಯನ್ನು ಮಾಡಿತ್ತು. ಸಾಲು ಸಾಲು ಆರೋಪಗಳನ್ನು ಕೂಡ ಹುಡುಕುವಂತಹ ಕೆಲಸವನ್ನು ಮಾಡಿದ್ರು. ಆದರೆ ಕಡೆಗೆ ಅವರು ಜೈಲುಗಟ್ಟಿದ್ದು ಚಿನ್ನಯ್ಯನನ್ನು. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಈ ಪ್ರಕರಣ ತಣ್ಣಗಾಗಿತ್ತು. ಕೇಸ್ ಕತೆ ಮುಂದೆ ಮುಗಿದೇ ಹೋಯಿತು. ಬುರುಡೆ ರಹಸ್ಯ ಕೆದಕೋದಕ್ಕೆ ಇನ್ನು ಏನು ಉಳಿದಿಲ್ಲ ಅಂಥೇಳಿ ಭಾವಿಸಲಾಗಿತ್ತು. ಆದರೆ ಇವತ್ತು ನೋಡಿದರೆ ಮತ್ತೆ SIT ಟೀಮ್ FSL ಅಧಿಕಾರಿಗಳ ಜೊತೆಗೆ ಬಂಗ್ಲೆಗುಡ್ಡೆಗೆ ಬಂದಿದೆ. 3 ಹಿರಿಯ ಅಧಿಕಾರಿಗಳ FSL ತಂಡ ಮತ್ತೆ ಇವತ್ತು ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ಮಾಡಿದೆ. 4 ತಿಂಗಳ ಹಿಂದೆ 7 ಅಸ್ಥಿಪಂಜರ ಸಿಕ್ಕಿದ್ದ ಬಂಗ್ಲೆಗುಡ್ಡದಲ್ಲಿ ಇಂಚಿಂಚು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬುರುಡೆ ಕೇಸ್ನ ಹೈಲೈಟ್ ಅಂದರೆ ಅದು ಪ್ರದೀಪ್ ಕುಲಾಲ್. ದಟ್ಟಕಾಡಲ್ಲಿ ಬುರುಡೆ ಬಗೆದಿದ್ದ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ವೈರಲ್ ಆಗಿದ್ದ ವಿಡಿಯೋದಲ್ಲಿ ಬುರುಡೆ ತೆಗೆದಿದ್ದು ಇದೇ ಪ್ರದೀಪ್ ಕುಲಾಲ್. ಯಾವಾಗ ತನಿಖೆ ಶುರುವಾಯಿತೋ ಪ್ರದೀಪ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡಿದ್ದ. ಆಗ BNNS ಸೆಕ್ಷನ್ 183ಯ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಆತ ತನ್ನ ತಪ್ಪೊಪ್ಪಿಗೆಯ ಹೇಳಿಕೆಯನ್ನು ದಾಖಲಿಸಿದ್ದ. ಅವತ್ತು ಹೇಗೆ ಆ ಬುರುಡೆನ ತೆಗೆದ್ವಿ ಅನ್ನೋದನ್ನು ಹೇಳಿದ್ದ. ವಿಠಲಗೌಡರ ಜೊತೆಗೆ ಸೇರಿ ಬಂಗ್ಲೆಗುಡ್ಡೆಯ ಕಾಡಿಂದ ಬುರುಡೆಯನ್ನು ತಂದಿದ್ದ ಮಾಹಿತಿ, ಯಾವ ಬುರುಡೆಯನ್ನು ಅದಾದ ನಂತರ ಚಿನ್ನಯ್ಯ ಹಿಡ್ಕೊಂಡು ಓಡಾಡ್ತಿದ್ನಲ್ಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ,
ಆ ಬುರುಡೆಯನ್ನು ಕಾಡಿನಿಂದ ತಂದಿದ್ದಾಗಿ ಆತ ಮಾಹಿತಿಯನ್ನು ಕೊಟ್ಟಿದ್ದ. ಇದೇ ಪ್ರದೀಪ್ ಕುಲಾಲ್ನನ್ನ ಬಂಗ್ಲೆಗುಡ್ಡೆಗೆ ಕರೆತಂದು SIT ಅಧಿಕಾರಿಗಳು ಘಟನೆಯನ್ನ ಮರುಸೃಷ್ಟಿಸಿ ಕಾರ್ಯಾಚರಣೆಯನ್ನ ಇವತ್ತು ಮಾಡಿದ್ದಾರೆ. ಅಂದ್ರೆ ಬಂಗ್ಲೆಗುಡ್ಡದ ರಹಸ್ಯದ ದೂರುದಾರರುಗಳು ಇದರಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾರೆ. ಅದು ಒಂದು ಭಾಗ. ಒಂದು ಕಡೆ SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಬೆಳ್ತಂಗಡಿ ಕೋರ್ಟ್ಗೆ 3932 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಸುಳ್ಳು ಪ್ರಕರಣ ಎಂಬುದರ ಸಾಕ್ಷಿಗಳ ಉಲ್ಲೇಖವೂ ಕೂಡ ಆಗಿದೆ. ದೂರುದಾರ ಚಿನ್ನಯ್ಯ, ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, T ಜಯಂತ್, ವಿಠಲ್ ಗೌಡ ಮತ್ತು ಸುಜಾತಾ ಭಟ್ ಇವರೆಲ್ಲರೂ ಕೂಡ ಆರೋಪಿಗಳು ಕೂಡ ಆಗಿದ್ದಾರೆ. ಈಗ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ FSL ಅಧಿಕಾರಿಗಳು ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ವಾಪಸ್ ಹೋಗಿದ್ದಾರೆ. ಅಂದರೆ ಅಲ್ಲಿ ಮರುಸೃಷ್ಟಿಯನ್ನು ಮಾಡಿದ್ದಾರೆ. ಅಂದರೆ ಈ ಬುರುಡೆ ಅದೇ ಜಾಗದಿಂದ ತಂದಿದ್ದು ಹೌದಾ ಅಲ್ವಾ? ಆ ಹೌದು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳೇನಿದ್ವಲ್ಲ ಅವುಗಳನ್ನು ಮರುಸೃಷ್ಟಿಸಿ ಮಾಡಿ ಕನ್ಫರ್ಮ್ ಮಾಡ್ಕೊಂಡಂಗೆ ಕಾಣ್ತಾ ಇದೆ SITಯ ಈ ತನಿಖಾ ವ್ಯವಸ್ಥೆ. ಆ ಕಾರಣಕ್ಕಾಗಿ ಮಾತ್ರನೇ ಬಂಗ್ಲೆಗುಡ್ಡೆಗೆ ಹೋಗಿದ್ದಾರೆ ಹೊರತು ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಶೋಧ ಕಾರ್ಯ, ಬುರುಡೆ ಹುಡುಕುವಂತಹ ಶೋಧ ಕಾರ್ಯ ಇವುಗಳು ನಡೆಯುವ ಲಕ್ಷಣಗಳು ಸದ್ಯಕ್ಕೆ ಗೋಚರಿಸ್ತಾ ಇಲ್ಲ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದಿದ್ದು ದಿನಕ್ಕೊಂದು ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಹೊಸ ರೂಲ್ಸ್ಗಳು CM ಸುವೇಂದು ಅಧಿಕಾರಿ ಅವರಿಂದ ಬರ್ತಾ ಇದ್ದಾವೆ. ಈ ಲಿಸ್ಟ್ಗೆ ಈಗ ಹೊಸ ಸೇರ್ಪಡೆ ಅಂತ ಹೇಳಿದರೆ ಒಂದೇ ಮಾತರಂ ಪ್ರಾರ್ಥನೆಯನ್ನು ಮದ್ರಸಾಗಳಲ್ಲೂ ಕೂಡ ಹಾಡಬೇಕು ಅಂತ. ಮದ್ರಸಾಗಳಲ್ಲಿ ಪ್ರತಿದಿನವೂ ಒಂದೇ ಮಾತರಂ ಗೀತೆಯನ್ನು ಹಾಡಬೇಕು ಅಂತ ಪಶ್ಚಿಮ ಬಂಗಾಳದ BJP ಸರ್ಕಾರ ಆದೇಶವನ್ನು ಮಾಡಿದೆ. ಶಾಲೆಗಳು ಆರಂಭವಾಗುವ ಮುನ್ನ ನಡೆಯುವ ಸಾಮೂಹಿಕ ಪ್ರಾರ್ಥನೆ ಸಮಯದಲ್ಲಿ ಒಂದೇ ಮಾತರಂ ಗೀತೆಯನ್ನು ಇವತ್ತಿನಿಂದಲೇ ಹಾಡಿಸಬೇಕು ಅಂತ ಕಡ್ಡಾಯಗೊಳಿಸಿ ಆದೇಶ ಮಾಡಲಾಗಿದೆ. ಬಂಗಾಳದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಂದ ಒಂದೇ ಮಾತರಂ ಹಾಡನ್ನು ಹಾಡಿಸಲಾಗ್ತಾ ಇದೆ. ಆದರೆ ಮದ್ರಸಾಗಳಲ್ಲಿ ಒಂದೇ ಮಾತರಂ ಹಾಡಿಸುವುದಿಲ್ಲ ಅಂತ ಮುಸ್ಲಿಂ ಸಂಘಟನೆಗಳು, ಮುಸ್ಲಿಂ ಧರ್ಮಗುರುಗಳು ಬಹಿರಂಗವಾಗಿ ಸುವೇಂದು ಸರ್ಕಾರದ ಆದೇಶವನ್ನು ತಿರಸ್ಕರಿಸಿದೆ. ಆದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಒಂದೇ ಮಾತರಂ ಹಾಡುವುದು ಕಾನೂನಾತ್ಮಕವಾಗಿ ಕಡ್ಡಾಯ ಅಂತಿದ್ದಾರೆ भारतीय जनता पक्षದ ನಾಯಕರು. मदरसा वो मुसलमान का प्रतिष्ठान है, वो तो कोई भारत बंधन का करने का, वंदे मातरम बोलने का कोई जगह नहीं है. वो तो कुरान शिक्षक के लिए मदरसा है. तो कुरान सीखेगी तो वो कोई वहाँ तो कोई सरकार का कोई कंट्रीब्यूशन है ही नहीं. जितने सारे मदरसा है वो मुसलमान को पैसा से चल रहा है. जितने भी एजुकेशन इंस्टीट्यूशन है उनमें वंदे मातरम गाना अनिवार्य होगा ही, क्योंकि वंदे मातरम अब कानूनी तौर पर गाना अनिवार्य है. ಪಶ್ಚಿಮ ಬಂಗಾಳದ ಎಲ್ಲಾ ಮದ್ರಸಾಗಳಲ್ಲೂ ಒಂದೇ ಮಾತರಂ ಕಡ್ಡಾಯ ಮಾಡಿದ ಕಿಡಿ ತಮಿಳುನಾಡಿಗೂ ಕೂಡ ಹರಡಿದೆ. MDMK ಪಕ್ಷದ ಸಂಸ್ಥಾಪಕ ವೈಕೋ ಇದು ಮೋದಿ ಸರ್ಕಾರದ ಸರ್ವಾಧಿಕಾರಿ ವರ್ತನೆ ಅಂತ ಜರಿದಿದ್ದಾರೆ. We are concerned. We are totally against this Vande Mataram. 4-5 sentences, 2 paragraphs were totally deleted. That will wound and hurt the sentiments of the minority communities. Pandit Nehru himself has stated that those lines, those sentences were deleted earlier. But this government, Modi government, has added the deleted sentences also in Vande Mataram, and they are thrusting on India. If this undemocratic attitude and authoritarian attitude continues, there will be consequences that will affect the unity and integrity of the country. ಒಂದೇ ಮಾತರಂ ಗೀತೆ ರಚನೆಯಾಗಿ 150 ವರ್ಷಗಳಾಗಿವೆ. ಹೀಗಾಗಿ ಕೇಂದ್ರ ಸರ್ಕಾರ ಎಲ್ಲ 6 ಚರಣಗಳ ಒಂದೇ ಮಾತರಂ ಗೀತೆಯನ್ನು ಅಧಿಕೃತ ಕಾರ್ಯಕ್ರಮಗಳಲ್ಲಿ ಮತ್ತು ಶಾಲೆಗಳಲ್ಲಿ ಹಾಡುವುದನ್ನು ಕಡ್ಡಾಯಗೊಳಿಸಿದೆ. ರಾಷ್ಟ್ರಗೀತೆಯಂತೆ ರಾಷ್ಟ್ರಗೀತೆಯ ಸ್ವರೂಪದಲ್ಲೇ ಒಂದೇ ಮಾತರಂ ಅನ್ನು ಕೂಡ ಹಾಡುವಾಗ ಪ್ರತಿಯೊಬ್ಬರು ಎದ್ದು ನಿಲ್ಲುವಂಥದ್ದು ಕಡ್ಡಾಯ ಅಂಥೇಳಿ ಕೇಂದ್ರ ಸರ್ಕಾರ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆದರೆ ಮುಸ್ಲಿಂ ಸಂಘಟನೆಗಳು ಕೇಂದ್ರ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಅರ್ಜಿಗಳನ್ನು ವಜಾಗೊಳಿಸಿತ್ತು. ಸರ್ಕಾರ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಒಂದೇ ಮಾತರಂ ಮೊಳಗ್ತಾ ಇದೆ. ಆದರೆ ಮದ್ರಸಾಗಳಲ್ಲೂ ಹಾಡಬೇಕು ಅಂತ ಪಶ್ಚಿಮ ಬಂಗಾಳದ CM ಆದೇಶವನ್ನು ಹೊರಡಿಸಿದ್ದಾರೆ. ಕಾನೂನು ಹೋರಾಟ ಮಾಡ್ತೀವಿ ಅಂತ ಮುಸ್ಲಿಂ ನಾಯಕರು ಹೇಳ್ತಾ ಇದ್ದು ಯಾವ ಸ್ವರೂಪದಲ್ಲಿ ಇದಕ್ಕೆ ಪರಿಹಾರ ಸಿಗುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕು. ಇನ್ನು ತಮಿಳುನಾಡಿನಲ್ಲಿ 60 ವರ್ಷಗಳ ದ್ರಾವಿಡ ಆಡಳಿತ ಕೊನೆಗೊಳಿಸಿ ನಟ ಜೋಸೆಫ್ ವಿಜಯ್ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 11 ದಿನಗಳ ಬಳಿಕ ಇವತ್ತು ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮುಖ್ಯಮಂತ್ರಿ ವಿಜಯ್ ಇವತ್ತು ಅಧಿಕೃತವಾಗಿ ತನ್ನ ಸಚಿವ ಸಂಪುಟವನ್ನು ರಚನೆ ಮಾಡ್ಕೊಂಡಿದ್ದಾರೆ.
ಇವತ್ತು 23 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ವಿಜಯ್ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆಗೊಂಡ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಿದರು. ತಮಿಳುನಾಡಿನಲ್ಲಿ ಈಗ ವಿಜಯ್ ಸರ್ಕಾರದಲ್ಲಿ ಒಟ್ಟು 32 ಸಚಿವರುಗಳಿದ್ದು ಎಲ್ರಿಗೂ ಖಾತೆ ಹಂಚಿಕೆ ಮಾಡಲಾಗ್ತಾ ಇದೆ. ವಿಜಯ್ ಸರ್ಕಾರದಲ್ಲಿ ಒಟ್ಟು 4 ಮಹಿಳೆಯರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಇನ್ನು ತಮಿಳುನಾಡು ಸರ್ಕಾರದಲ್ಲಿ ಇವತ್ತು 2 ಕಾಂಗ್ರೆಸ್ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಕಿಳಿಯೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ ರಾಜೇಶ್ ಕುಮಾರ್ ಹಾಗೂ ಮೇಲೂರು ಕ್ಷೇತ್ರದ ಶಾಸಕ ಪಿ ವಿಶ್ವನಾಥನ್ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದರೊಂದಿಗೆ 59 ವರ್ಷಗಳ ನಂತರ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಶಾಸಕರು ಮಂತ್ರಿಮಂಡಲ ಸೇರಿದ ಇತಿಹಾಸ ನಿರ್ಮಾಣವಾಗಿದೆ. ಯಾಕಂದರೆ ಅವರು DMK ಅಥವಾ ಅಣ್ಣಾ DMK ಈ ಪಕ್ಷಗಳ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಿರ್ಬೋದು. ಅವರಿಗೆ ಯಾವತ್ತೂ ಕೂಡ ಸಂಪುಟದ ಒಳಗಡೆ ಜಾಗ ಸಿಕ್ಕಿರಲಿಲ್ಲ. DMKಯೂ ಕೂಡ ಕಳೆದ ಅವಧಿಯಲ್ಲಿ ಸಂಪುಟದ ಒಳಗಡೆ ಕಾಂಗ್ರೆಸ್ಸಿಗೆ ಜಾಗ ಕೊಟ್ಟಿರಲಿಲ್ಲ. ಈಗ TVKಯೊಂದಿಗೆ ಅವರು ಮೊದಲ ಬಾರಿಗೆ ಅಧಿಕಾರವನ್ನು ಪಡ್ಕೊಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಯೊಂದಿಗೆ ವಿಜಯ್ ಸರ್ಕಾರದ ಸಚಿವ ಸಂಪುಟದ ಬಲ 33ಕ್ಕೆ ಏರಿಕೆಯಾಗಿದೆ. ಇನ್ನು 2 ಸಚಿವ ಸ್ಥಾನಗಳನ್ನು ವಿಜಯ್ ಹಾಗೆ ಉಳಿಸ್ಕೊಂಡಿದ್ದು ಯಾರಿಗೆ ಹಂಚಿಕೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. 2 ಖಾಲಿ ಉಳಿಸ್ಕೊಂಡಿದ್ದಾರೆ ಅವರು. ಇಲ್ಲಿವರೆಗೂ CM ವಿಜಯ್ ತಮ್ಮ TVKಯ 30 ಶಾಸಕರಿಗೆ ಮಂತ್ರಿಸ್ಥಾನ ಕೊಟ್ಟಿದ್ರೆ 2 ಸ್ಥಾನವನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಯಾಕಂದರೆ ವಿಜಯ್ಗೆ ಬೆಂಬಲ ನೀಡಿರುವ CPI, CPIM, ಮುಸ್ಲಿಂ ಲೀಗ್ ಸೇರಿದಂತೆ ಯಾವ ಪಕ್ಷದ ಶಾಸಕರಿಗೂ ಅವರು ಮಂತ್ರಿಸ್ಥಾನವನ್ನು ನೀಡಿಲ್ಲ. ಎಲ್ಲಕ್ಕಿಂತ ಅಚ್ಚರಿ ಅಂದರೆ ಅಣ್ಣಾ DMKಯಿಂದ ಬಂಡಾಯವೆದ್ದು ಹೊರಬಂದ 25 ಶಾಸಕರು ವಿಜಯ್ ಅವರ TVKಗೆ ಬೆಂಬಲವನ್ನು ಕೊಟ್ಟಿದ್ದರು. ಅವರಿಗೂ ಮಂತ್ರಿಸ್ಥಾನವನ್ನು ನೀಡಲಾಗಿಲ್ಲ. ಇನ್ನು ಆಫ್ರಿಕಾದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತಾ ಇರುವಂಥ ಎಬೋಲಾ ಸೋಂಕು ಭಾರತಕ್ಕೂ ಕಾಲಿಡುವಂತಹ ಆತಂಕ ಹೆಚ್ಚಾಗ್ತಾ ಇದೆ. ಹಾಗಾಗಿನೇ ಕೇಂದ್ರ ಆರೋಗ್ಯ ಸಚಿವಾಲಯ ಈಗಷ್ಟೇ ಹೊಸ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಿದೆ. ದೇಶದಲ್ಲಿ ಎಬೋಲಾ ಹರಡದಂತೆ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಈ ಎಬೋಲಾ ಮಾರ್ಗಸೂಚಿಯನ್ನು ನಾವು ಗಮನಿಸಬೇಕು. ಮೇ 28ರಿಂದ ದೆಹಲಿಯಲ್ಲಿ ನಡೀಬೇಕಾಗಿದ್ದ ಶೃಂಗಸಭೆ, ಭಾರತ ಮತ್ತು ಆಫ್ರಿಕಾ ನಡುವಿನ ಶೃಂಗಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸೋಂಕಿತರ ಸಂಪರ್ಕಿತರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಏರ್ಪೋರ್ಟ್ನಿಂದ ಎಚ್ಚರಿಕೆಯ ರವಾನೆ ಮಾಡಲಾಗಿದೆ. 21 ದಿನಗಳಲ್ಲಿ ಸೋಂಕು ಲಕ್ಷಣ ಬಂದರೆ ಅಗತ್ಯವಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಗಂಟಲು ನೋವು, ರಕ್ತಸ್ರಾವದಂಥ ಲಕ್ಷಣಗಳಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಜ್ವರ, ತಲೆನೋವು, ವಾಂತಿ, ಭೇದಿ ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಹಂಚಿಕೊಳ್ಬೇಕು. ವಿದೇಶದಿಂದ ಬರುವವರು ಏರ್ಪೋರ್ಟ್ಗಳಲ್ಲಿ ವೈದ್ಯಕೀಯ ವರದಿಯನ್ನು ಸಲ್ಲಿಸಿ ಬರಬೇಕು ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. 21 ದಿನಗಳಲ್ಲಿ ಸೋಂಕು ಲಕ್ಷಣ ಬಂದರೆ ಚಿಕಿತ್ಸೆ ಅತ್ಯಗತ್ಯ ಅಂತ ಹೇಳಿದ್ದಾರೆ. ಗಂಟಲು ನೋವು, ರಕ್ತಸ್ರಾವದಂಥ ಲಕ್ಷಣಗಳಿದ್ದರೆ ಎಚ್ಚರಿಕೆಯನ್ನು ವಹಿಸಲೇಬೇಕು. ಜ್ವರ, ತಲೆನೋವು, ವಾಂತಿ, ಭೇದಿ ಇದ್ದರೆ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸಬೇಕು. ಇದೇ ಕಾರಣಕ್ಕಾಗಿ ಈಗ ಭಾರತ ಆಫ್ರಿಕಾ ನಡುವಿನ ಶೃಂಗಸಭೆಯನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಸೋಂಕಿತರು ಮತ್ತು ಸೋಂಕಿತರ ಸಂಪರ್ಕಿತರಿಗೆ ಎಚ್ಚರಿಕೆಯನ್ನು ಸೂಚಿಸಲಾಗಿದೆ. ಅಷ್ಟೇ ಅಲ್ಲದೆ ಏರ್ಪೋರ್ಟ್ಗಳಲ್ಲೂ ಕೂಡ ವೈದ್ಯಕೀಯ ವರದಿಯನ್ನು ಸಲ್ಲಿಸಿ ಬರಬೇಕು ಅನ್ನುವಂತಹ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಕೋವಿಡ್ ಟೈಮಲ್ಲಿ ಯಾವ ರೀತಿಯಾದಂತಹ ಎಚ್ಚರಿಕೆ ಕ್ರಮಗಳಿದ್ವು, ಅದೇ ಮಾದರಿಯಲ್ಲಿ ಈಗ ಎಬೋಲಾ ವೈರಸ್ ವಿಚಾರದಲ್ಲೂ ಕೂಡ ಎಚ್ಚರಿಕೆಯ ಕ್ರಮಗಳ ಬಗ್ಗೆ ಆದೇಶವನ್ನು ಹೊರಡಿಸಲಾಗಿದೆ, ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ವಿಶೇಷವಾಗಿ ಸೋಂಕು ಪೀಡಿತ ರಾಷ್ಟ್ರಗಳಿಂದ ಬರೋದಕ್ಕೆ ಏರ್ಪೋರ್ಟ್ನಲ್ಲಿ ಅನುಮತಿ ಅಗತ್ಯ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ತನ್ನ ಮಾರ್ಗಸೂಚಿಯಲ್ಲಿ ಪಾಯಿಂಟ್ ಔಟ್ ಮಾಡಿದೆ. ಯಾವ್ಯಾವ ದೇಶಗಳು ಅಂತ ಹೇಳಿದರೆ ಕಾಂಗೋ, ಉಗಾಂಡ, ಸುಡಾನ್, ಈ ದೇಶಗಳ ಪ್ರಯಾಣಿಕರಿಗೆ ಈ ಸೂಚನೆಯನ್ನು ನೀಡಲಾಗಿದೆ. ಈ ದೇಶಗಳಿಂದ ಭಾರತಕ್ಕೆ ಬರತಕ್ಕಂತಹ ಯಾವುದೇ ಪ್ರಯಾಣಿಕರು ಏರ್ಪೋರ್ಟ್ಗೆ ಬಂದಿಳಿದಂತಹ ಸಂದರ್ಭದಲ್ಲಿ ಅವರು ಅಗತ್ಯವಾದಂತಹ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಹಾಗೂ ಈ ದೇಶಗಳ ಪ್ರಯಾಣಿಕರು ಭಾರತಕ್ಕೆ ಬಂದಿಳಿದಾಗ ಅವರ ಮೇಲೆ ವಿಶೇಷ ನಿಗಾ ಇಡಲಾಗುತ್ತೆ. ಕಾಂಗೋ, ಉಗಾಂಡ, ಸುಡಾನ್ ಈ ರಾಷ್ಟ್ರಗಳಲ್ಲಿ ಹೆಚ್ಚು ಸೋಂಕಿತರಿದ್ದಾರೆ. ಈ ಸೋಂಕು ಹರಡ್ತಾ ಇದೆ. ಈ ಕಾರಣಕ್ಕಾಗಿ ಭಾರತಕ್ಕೂ ಈ ಸೋಂಕು ವ್ಯಾಪಿಸಬಾರದು ಅನ್ನುವಂತಹ ಮುನ್ನೆಚ್ಚರಿಕೆ ಕ್ರಮಗಳ ಕಡೆಗೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಇಲ್ಲಿಯ ಲಕ್ಷಣಗಳನ್ನು ನೋಡ್ತಾ ಹೋದಾಗ ಗಂಟಲು ನೋವು ಇರುತ್ತೆ. ಹಾಗೆಯೇ ಗಂಟಲು ನೋವಿನ ಜೊತೆಗೇನೆ ರಕ್ತಸ್ರಾವವು ಕೂಡ ಆಗುತ್ತೆ ಎಬೋಲಾ ವೈರಸ್ನ ಅಟ್ಯಾಕ್ ಆದಂತಹ ವ್ಯಕ್ತಿಗಳಿಗೆ. ಅದಲ್ಲದೆ ಜ್ವರ ಬರುತ್ತೆ, ತಲೆನೋವಿರುತ್ತೆ, ವಾಂತಿ, ಭೇದಿ ಈ ರೀತಿಯಾದಂತಹ ಸಾಮಾನ್ಯ ಲಕ್ಷಣಗಳು ಕೂಡ ಇದರ ಜೊತೆಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ಇಂಥ ಯಾವುದೇ ಲಕ್ಷಣಗಳಿದ್ದಾಗ, ವಿಶೇಷವಾಗಿ ವಿದೇಶಿ ಪ್ರವಾಸ ಮಾಡಿ ಬಂದಿದ್ದಾಗ ಮತ್ತು ಅಂತಹ ಸಂಭಾವ್ಯ ಸೋಂಕಿತರ ಸಂಪರ್ಕ ಹೊಂದಿದ್ದಂತಹ ವ್ಯಕ್ತಿಗಳು ತತ್ಕ್ಷಣಕ್ಕೆ ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಮತ್ತು ವೈದ್ಯರನ್ನು ಸಂಪರ್ಕಿಸಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಆದೇಶವನ್ನು ಈಗ ಕೇಂದ್ರ ಸರ್ಕಾರ ನೀಡಿದೆ.